ಯಾವುದೇ ಸರ್ಕಾರ ಬಂದರೂ ಯಾರೇ ಮಂತ್ರಿ ಆದರೂ ಕೂಡ ಅಷ್ಟೇ ಆಟೋ ಡ್ರೈವರ್ಗಳ ಕಷ್ಟ ಹೇಳತಿರೋದು. ಇದಕ್ಕೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಅದರಲ್ಲೂ ಅಗ್ರಿಗೇಟ್ ಆ್ಯಪ್ಗಳಿಂದ ಬಾಡಿಗೆ ಹೊಡೆಯುತ್ತಿರುವಂಥ ಆಟೋ ಚಾಲಕರ ಸಂಕಷ್ಟ ದೇವರೇ ಬಲ್ಲ. ಎಲ್ಲೋ ಕುಂತು ಕಂಪನಿ ನಡೆಸ್ತಾ ಇರೋರ ಹುಚ್ಚಾಬಟ್ಟೆ ಕಮಿಷನ್, ಸರ್ ಚಾರ್ಜಸ್ ಹೀಗೆ ಹಲವು ಕಂಡೀಷನ್ ಹಾಕಿ ಆಟೋ ಡ್ರೈವರ್ಗಳನ್ನ ಪ್ರಾಣ ಹೆಣ್ತಿರುವಂಥ ಕಂಪನಿಗಳ ಮಧ್ಯೆ ಹೊಸ ಆಶಾ ಕಿರಣವಾಗಿ ಬಂದಿದೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ. ನನ್ನ ಹೆಸರು ಅರುಣ್ ಕುಮಾರ್ ಅಂತ. ಲೈವಲ್ಲಿ ಮಾತಾಡ್ತಿರೋದು ಏನು ವಿಶೇಷ ಅಂದರೆ, ಟೌನರ್ ಅಂತ ಒಂದು ಡ್ರೈವರ್ ಆ್ಯಪು ಲಾಂಚ್ ಆಗ್ತಾಯಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈಸೂರು ಡ್ರೈವರ್ಗಳು ಅಪ್ಡೇಟ್ ಮಾಡ್ಕೋಬೇಕು, ಬಾಡಿಗೆ ಹೊಡೀರಿ ಸರ್. ಗೌರ್ಮೆಂಟ್ ರೇಟ್ ಏನಿದೆ ಅದೇ ರೇಟಲ್ಲಿ ಲಾಂಚ್ ಆಗ್ತಾಯಿದೆ ಸರ್. ಹೊಸದಾಗಿ ಇದು ಟೌನರ್ ಅಂತ. ನಮ್ಮ ಮೈಸೂರು ಡ್ರೈವರ್ಗಳು ಆ್ಯಪ್ನ ಓಪನ್ ಮಾಡಿ ಲಾಂಚ್ ಮಾಡ್ಕೋಬೋದು. 0% ಕಮಿಷನ್ ಅಂದರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ. One India, one taxi. Mr. Rahul? The name tells it everything. We are not restricted only to tier 1 cities. We are bringing all the features, better than all features, with all safety features, 100% transparency, and with government rates. Absolutely quality service, and within time, with affordable rates, in tier 2, tier 3 city. That is the aim, to get whole India connected through our application and to everyone. Create that convenience for everyone, that too at affordable rates with quality service. ಇದು ಕಸ್ಟಮರ್ ಮತ್ತು ಆಟೋ ಡ್ರೈವರ್ಗಳ ಮಧ್ಯೆ ಒಳ್ಳೆ ಬಾಂಧವ್ಯವನ್ನು ಕೂಡ ಮೂಡಿಸುತ್ತೆ. ಇಲ್ಲಿ 0% ಕಮಿಷನ್ ಅಂದರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿಯನ್ನು ಬಳಸುವವರು ಆಟೋ ಚಾಲಕರೆಲ್ಲ ಇಲ್ಲಿ ಮಾಲೀಕರು. ನಮಸ್ಕಾರ ಚಾಲಕ ಮಿತ್ರರೇ, ನಾನು ಗಣೇಶ್ ಪೂಜಾರಿ ಅಂತ, ಟ್ಯಾಕ್ಸಿ ಚಾಲಕ ಹಾಗೂ ಮಾಲಕ, ಕಾರವಾರ ಭಾಗದಿಂದ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ದುಡಿಯೋದು ನಾವು, ತಿನ್ನೋದು ಯಾರೋ ಅನ್ನೋ ಹಾಗೆ ನಾವಾಗ್ಲಿ, ಟ್ಯಾಕ್ಸಿ ಚಾಲಕರಾಗ್ಲಿ, ಆಟೋ ಚಾಲಕರಾಗ್ಲಿ ನಾವು ದುಡಿತೀವಿ. ಯಾರೋ ಕಂಪನಿಗಳು ಕೂತು ಅದರ ಪ್ರತಿಫಲನ ಅವರು ತಿಂತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಇದೇನು ಹೊಸದಲ್ಲ. ಇದನ್ನ ಹೋಗಲಾಡಿಸ್ಬೇಕಂತ ಹೇಳಿ ಸರ್ಕಾರದ ಪರವಾನಿಗೆಯನ್ನು ಪಡೆದು ಟೂನರ್ ಆಪ್ ಅಂತ ಒಂದು ಆಪ್ ಅನ್ನ ಒಂದು ಕಂಪನಿ ಜನರೇಟ್ ಮಾಡಿದೆ, ಸರ್ಕಾರದ ಪರವಾನಿಗೆ ಪಡೆದಿದೆ. ಇದರಲ್ಲಿ ಯಾವುದು ಮೋಸ ಇಲ್ಲ. ಒಂದ್ಸಾರಿ ನೀವು ಆ ಆಪ್ ಅನ್ನ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಸ್ಟಮರ್ ಕೇರ್ ಇದೆ, ಅವ್ರ ಹತ್ರ ಮಾತಾಡಿ ಸಂಬಂಧಪಟ್ಟ ಏನ್ ವಿಷಯಗಳಿದ್ರೆ ನೀವು ಅದನ್ನ ತಿಳ್ಕೊಳ್ಬಹುದು. ಅಷ್ಟು ಕ್ಲಿಯರ್ ಕಟ್ ಆಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರ ಅವರು. ಯಾಕಂತಂದ್ರೆ ನಾನು ಕೂಡ ಹಾಗೆ ಮಾಡಿದ್ದೆ. ನಾನು ಒಬ್ಬ ಸ್ನೇಹಿತನಿಂದ ವಿಷಯ ತಿಳ್ಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಕಸ್ಟಮರ್ ಅವ್ರಿಗೆ ಕಾಲ್ ಮಾಡಿ ಅದೆಲ್ಲ ಡೀಟೇಲ್ಸ್ಗಳನ್ನ ನಮಗೆ ಹೇಳಿದ್ದಾರೆ. ಒಳ್ಳೆ ಇದೆ, ಎಲ್ಲೂ ಮೋಸ ಅನ್ನೋದು ಇಲ್ಲ. ಯಾಕಂತಂದ್ರೆ ಎಲ್ಲ ವಿಡಿಯೋಗಳ ಮೂಲಕ ಹೇಳಲಿಕ್ಕೆ ಆಗುವುದಿಲ್ಲ. ನೀವು ಯಾಕಂತಂದ್ರೆ ಆ ಟೂನರ್ ಆಪ್ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅವರೇ ನಿಮಗೆ ಕಸ್ಟಮರ್ ಕೇರ್ ಇಂದ ಫೋನ್ ಬರುತ್ತೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಳ್ಳೆ ಅನುಕೂಲ ಇದೆ, ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಏನಾದ್ರೂ ದುಡಿದ್ರು ಆ ಪರಿಶ್ರಮ ನಮಗೆ ಸಿಗಬೇಕು ಅನ್ನುವ ಉದ್ದೇಶ ಅವರದಿದೆ. ಒಳ್ಳೆ ಸಹಾಯ ಮಾಡುವ ಉದ್ದೇಶದಿಂದ ಬಂದಿದ್ದಾರೆ. ಅಂತವರನ್ನ ನಾವು ಸತ್ಕರಿಸಿ, ನಾವು ಪ್ರೋತ್ಸಾಹಿಸಿದ್ರೆ ನಾವು ಬೆಳಿಬಹುದು. Also see that today in Texeleration 2024 there is this product launch segment also. And are you going to launch your product today? Yes, so today we are officially launching our product across Hubli, Dharwad and Belgaum to create this convenience for the citizens of this area, and soon we will be expanding to many other regions in Karnataka. ಸೊ ನಮ್ಮದು ಬಂದುಬಿಟ್ಟು ಟೌನರ್ ಅಂತ ಅಪ್ಲಿಕೇಶನ್ನು. ಇದು ಬಂದುಬಿಟ್ಟು ಆಟೋ ಮತ್ತು ಟ್ಯಾಕ್ಸಿಗಳಿಗೆ, ಓಲಾ ಮತ್ತು ಊಬರ್ಗಳಿಗೆ ಏನು ಈ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಅವ್ರು ದುಡಿಯೋ ದುಡ್ಡಲ್ಲಿ ಏನು ಕಮಿಷನ್ ಅಂತ ಕಳ್ಕೊಳ್ತಾ ಇದ್ದಾರೆ, ಸೊ ಅದನ್ನು ದೂರಪಡಿಸೋದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದನೇ ಸಪೋರ್ಟ್ ಮಾಡಿ ಗೌರ್ಮೆಂಟೇ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ಡಿಸ್ಟಿಕ್ ವೈಸ್ಗಳಲ್ಲಿ ಅವ್ರಿಗೆ ಯಾವ ಥರ ಅನುಕೂಲ ಬೇಕೋ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಪ್ರಕಾರ DC ನಿರ್ಧಾರ ತಗೊಂಡು ಅವ್ರಿಗೆ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಆ್ಯಪ್ ಒಂದ್ಸಲ ಇಂಪ್ಲಿಮೆಂಟ್ ಆಯಿತು ಅಂದರೆ ಈ ಫಿಸಿಕಲಾಗಿ ಏನು ಮೀಟ್ರ್ ಯೂಸ್ ಮಾಡ್ತಾಯಿದ್ರು ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಅದರ ರಿಪ್ಲೇಸ್ಮೆಂಟ್ಗೆ ನಾವು ಆ್ಯಪ್ ತರ್ತಾ ಇದ್ದೀವಿ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಡ್ರೈವರ್ಗಳು ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡ್ಕೋಬೋದು, ಪ್ಲಸ್ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದು. ಆನ್ಲೈನಲ್ಲಿ ಈ OIOT ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ, ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ಪಿಗೆ ಬಂದು ಡ್ರೈವರ್ಗಳು ಸರ್ವಿಸ್ ಕೊಡ್ತಾರೆ. ಲೈಕ್ ಈಗ ಓಲಾ, ಊಬರು, ರ್ಯಾಪಿಡೋ ಇವುಗಳೆಲ್ಲ ಏನು ಬಂದಿವೋ ಸೇಮ್ ಆ್ಯಪು, ಅದರಲ್ಲಿ ಕಮಿಷನ್ಗಳು ಜಾಸ್ತಿ ತಗೋತಾರೆ. ಆವಾಗ ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ. ಬಟ್ ಅದನ್ನು ಆಲ್ಟರ್ನೇಟ್ ಮಾಡೋದಕ್ಕೆ ನೀವು
OIoT ಅನ್ನೋ ಒಂದು ಆ್ಯಪ್ನ ಡೆವಲಪ್ ಮಾಡಿ ಇದು ಬಿಡ್ತಾ ಇದ್ದಾರೆ ಡ್ರೈವರ್ಗೆ ಮತ್ತು ಹೌದಾ Correct. ನೆಕ್ಸ್ಟ್ ಕಮಿಷನ್ ಜಾಸ್ತಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಪ್ರೈವೇಟ್ ಪ್ಲೇಯರ್ ಆಗಿ ಬಂದಾಗ ಎಲ್ಲರಿಗೂ ದುಡಿಯೋದಕ್ಕೋಸ್ಕರ ಆ್ಯಪ್ ಮಾಡಿರ್ತಾರೆ. ಫಸ್ಟು ಬಂದಾಗ ಆಸೆ ತೋರಿಸ್ತಾರೆ, ಆಮೇಲೆ ದುಡ್ಡು ಕಿತ್ಕೊಳ್ತಾರೆ. ಸೊ ನಾವು ಬಂದ್ಬಿಟ್ಟು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಾ ಇದ್ದೀವಿ. ನಮಗೆ ಏನು ರೆಗ್ಯುಲೇಟ್ ಮಾಡಬೇಕು ಅದನ್ನು ಡಿಸ್ಟಿಕ್ ವೈಸಲ್ಲಿ ಡಿಸ್ಟಿಕ್ ಕಲೆಕ್ಟರ್ಗಳೇ ಡಿಸೈಡ್ ಮಾಡ್ತಾರೆ ಏನು ಕಾನೂನನ್ನ ಪಾಲನೆ ಮಾಡಬೇಕು ಅಂತ. ನಾವು ಅದನ್ನು ನಮ್ಮ ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀವಿ ಹೊರತು ಡ್ರೈವರ್ಗಾಗಲಿ ಕಸ್ಟಮರ್ಗಾಗಲಿ ಕೊಡೋ ದುಡ್ಡಲ್ಲಿ ನಮ್ದು ಏನು ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರೋದಿಲ್ಲ. ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾರೆ ಅಷ್ಟೇ. ಸೊ ನಾವು ಡ್ರೈವರ್ಗಳ ಹತ್ರ ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಅಂತ ಏನು ತೊಗೋಬೇಕು ಅಂದ್ಕೊಳ್ತಾ ಇದ್ದೀವಿ ಅದನ್ನು ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ. ಐದರ್ ಗೌರ್ಮೆಂಟ್ ಕೊಡುತ್ತೆ, ಇಲ್ಲ ಡ್ರೈವರೇ ನಮಗೆ ದಿನಕ್ಕೆ 10 ರೂಪಾಯಿ ಆ ಥರ 20 ರೂಪಾಯಿ ಆ ಥರ ಕೊಡ್ತಾರೆ ಅಷ್ಟೇ. ಅವ್ರ ಸಂಪಾದನೆಯಲ್ಲೇ ನಾವು ಯಾರು ಕೈ ಇಕ್ಕೋದಿಲ್ಲ, ಯಾವಾಗಲೂ ಇಕ್ಕೋದಿಲ್ಲ. ಒನ್ ಇಂಡಿಯಾ ಒನ್ ಟ್ಯಾಕ್ಸಿನ ಬಳಸುವವರು ಆಟೋ ಚಾಲಕರೆಲ್ಲ ಇಲ್ಲಿ ಮಾಲೀಕರು. ಇಲ್ಲಿ ಆಟೋ ಚಾಲಕರು ತಮ್ಮ ಆದಾಯವನ್ನ 30% ಜಾಸ್ತಿ ಮಾಡ್ಕೊಳ್ಬಹುದು. ಅರ್ಲಿ ಆನ್ ಬೋರ್ಡಿಂಗ್, ನೋ ಸರ್ಚ್ ಚಾರ್ಜಸ್, ಡೈರೆಕ್ಟ್ ಸೆಟ್ಲ್ಮೆಂಟ್. ಅಷ್ಟೇ ಅಲ್ಲ, ಓನ್ಲಿ ಗೌರ್ಮೆಂಟ್ ರೇಟ್ನಲ್ಲಿ ಮಾತ್ರ. ಇನ್ಸ್ಟೆಂಟಾಗಿ ಪೇಮೆಂಟ್ ಕೂಡ ಆಗುತ್ತೆ, ತಮ್ಮ ಹೆಸರಲ್ಲಿ ಬಿಲ್ ಕೂಡ ಜನರೇಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಇಲ್ಲಿ ಆಟೋ ಡ್ರೈವರ್ಗಳು ಚಾಲಕರಲ್ಲ, ಮಾಲೀಕರು ಅಂತ. ಈ ಟೈಬರ್ ಕಂಪ್ನಿ ಒಳ್ಳೆ ಆ್ಯಪ್ ಆಗಿದೆ. 4+1 ಕಾರ್ ಇರೋರಿಗೆ ಭಾಳ ಒಳ್ಳೆ ಆ್ಯಪ್ ಆಗಿದೆ. 4+1, 6+1, 6+1 ಈ ಥರ ಕಾರ್ ಇರೋರಿಗೆ ಭಾಳ ಒಳ್ಳೆ ಆ್ಯಪ್ ಆಗಿದೆ. ಇದು ಹುಬ್ಳಿಯಲ್ಲಿ 29ನೇ ತಾರೀಕಿಗೆ ಲಾಂಚ್ ಆಗ್ತಾ ಇದೆ. ಅದೇ ರೀತಿ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಆಯ್ತಂದರೆ ನಮಗೂ ಸ್ವಲ್ಪ ದುಡಿಯೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಗೌರ್ಮೆಂಟ್ಲಿಂದ ಸೌಲಭ್ಯ ಬರೋಂಥವು ಎಲ್ಲವೂ ನಮಗೂ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಈ ಆ್ಯಪ್ ಚೆನ್ನಾಗಿದೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಟಿಕ್ ವೈಸಲ್ಲಿ ನಾವು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಇದರಲ್ಲಿ DC ಅವರು ಬಂದು ರೆಗ್ಯುಲೇಟರಿ ಅಥಾರಿಟಿ ಆಗಿರ್ತಾರೆ. ಸೊ ನಾವು ಬಂದು ಟೆಕ್ ಫೆಸಿಲಿಟೇಟರ್ ಆಗಿರ್ತೀವಿ. ಇಲ್ಲಿ ಡ್ರೈವರ್ಗಳು ಮತ್ತು ಯೂನಿಯನ್ಗಳು ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ. ಸೊ ಇಲ್ಲಿ ನಮಗೆ ಯಾರಿಗೆ ಏನೇ ತೊಂದರೆ ಆದ್ರೂ ನಾವು ಕಾನೂನು ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಂಡು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಯಾವುದೇ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಅದು ಗೌರ್ಮೆಂಟಿಂದ ಅಪ್ರೂವಲ್ ಬರಬೇಕು ನಮಗೆ. ಸೊ ಅವ್ರ ಅಪ್ರೂವಲ್ ಇಲ್ಲದೆ ನಾವೇನು ಆ ಥರ ನಿರ್ಧಾರಗಳನ್ನ ತಗೊಂಡು ತಪ್ಪಾಗಿ ಹೋಗೋಕ್ಕಾಗಲ್ಲ. ಪ್ರತಿಯೊಂದು ಆಲ್ರೆಡಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರೋದ್ರಿಂದ DC ಅದಕ್ಕೆ ವಿಟ್ನೆಸ್ ಆಗಿರೋದ್ರಿಂದ ಯಾರೇ ಬಂದರೂ ಆ ಕಾನೂನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಅಂದರೆ ಆ ಡಿಸ್ಟ್ರಿಕ್ಟಲ್ಲಿ ಆ ಜಿಲ್ಲಾಧಿಕಾರಿಗಳು ಇನ್ಶೂರೆನ್ಸ್ ತಗೊಳ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದನ್ನು ಬ್ಯಾನ್ ಮಾಡಿಸೋದೇ ಆಗಿರ್ಬೋದು, ಅಥವಾ ಕರೆಕ್ಟಾಗಿ ಕಮಿಷನ್ ಕೊಡೋದೇ ಆಗಿರ್ಬೋದು. ಡ್ರೈವರ್ಗಳಿಗೂ ಮೋಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಇನ್ಶೂರೆನ್ಸ್ ತಗೋತಾರೆ. ಪ್ಲಾಟ್ಫಾರ್ಮ್ ಮುಖಾಂತರ ಏನೇ ತೊಂದರೆ ಆದ್ರೂ ಅದನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಡ್ರೈವರ್ಗಳು ಸರ್ವಿಸಲ್ಲಿ ಏನೇ ತೊಂದರೆ ಮಾಡಿದ್ರು ಡ್ರೈವರ್ ಮೇಲೆ ಆಕ್ಷನ್ ತಗೊಳ್ತಾರೆ. ಕಾನೂನು ರೀತಿಯಲ್ಲಿ ಏನೇ ಅವಶ್ಯಕತೆ ಇದ್ರೂ ಅದನ್ನು DC ಅವರು ನಿರ್ಧಾರ ಮಾಡ್ತಾರೆ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್, ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಿಗ್ ಟೆಕ್ ಶೋ 4ನೇ ಆವೃತ್ತಿಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಹೂಡಿಕೆಗಳ ಅರಿವು ಹೆಚ್ಚಿಸುವುದು, ಹೊಸ ಉದ್ಯಮ ಪ್ರಾರಂಭಿಸಲು ಉತ್ತೇಜಿಸುವುದು ಹಾಗೂ ಈಗಾಗಲೇ ಆರಂಭಿಸಿರುವ ಉದ್ಯಮವನ್ನು ಉಳಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡುವುದು ಟೆಕ್ ಶೋನ ಉದ್ದೇಶವಾಗಿದೆ. ಹೊಸ ಅಪ್ಲಿಕೇಶನ್ಗಳನ್ನು ಆರಂಭಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. So basically we are creating a win-win situation in this already packed market. However, this solution is very much demanded in the 90% of unorganized market. So we are basically creating a solution to organize the unorganized market and create a platform which benefits everyone. ಹಾಗೆ ನೋ ಕ್ಯಾನ್ಸಲೇಷನ್ಸ್ ಜೊತೆಗೆ ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಮಾಡಿಕೊಡುತ್ತೆ. ಇನ್ನು ಕಸ್ಟಮರ್ಗಳಿಗೆ ತಮ್ಮ ರೇಟ್ನಲ್ಲೇ ಗಾಡಿ ಸಿಗುತ್ತೆ. ಕಸ್ಟಮರ್ ಒಂದು ಸಾರಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ಕಸ್ಟಮರ್ಗಳು ಇರೋ ಜಾಗಕ್ಕೆ ಆಟೋದವರು ಹುಡುಕೊಂಡು ಬರ್ತಾರೆ, ಅಂದರೆ ಬಂದು ಪಿಕಪ್ ಮಾಡ್ತಾರೆ. ಈ ಆ್ಯಪು ಪ್ಲೇಸ್ಟೋರ್ನಲ್ಲಿ ಅವೈಲಬಿಲಿಟಿ ಇದೆ. ಪ್ಲೇಸ್ಟೋರು iOS ಎರಡೂ ಇದೆ. ಕಳೆದ ತಿಂಗಳು 29ನೇ ತಾರೀಕು ಅಷ್ಟೇ ಹುಬ್ಳಿಯಲ್ಲಿ ನಮ್ಮ ಶರತ್ ಬಚ್ಚೆ ಸರ್ ಮತ್ತು ದರ್ಶನ್ ಸರ್ ಅವರು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ನಾವು ಇದನ್ನು ಡಿಸ್ಟಿಕ್ ವೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಮ್ಮದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗಾವಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಶುರು ಆಗಿದೆ? ಹುಬ್ಳಿ, ಬೆಳಗಾಂ, ಧಾರವಾಡ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಆಲ್ರೆಡಿ ನಡೀತಾ ಇದೆ. ನಾವು ಅವ್ರಿಗೆ ಏನು ಸೊಲ್ಯೂಷನ್ ಬೇಕೋ ನಾವು ಕೊಟ್ಟಿದ್ದೀವಿ. ಜನಕ್ಕೆ ಹೆಂಗೆ ಅರಿವು ಬಂದಂಗೆಲ್ಲ ಅವರೇ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಲೋಕಲಲ್ಲಿರೋ ಬಿಸ್ನೆಸ್ ಓನರ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಗಳಿಗೆ ಫಸ್ಟು ಸಪೋರ್ಟ್ ಮಾಡಿ, ಮತ್ತು ಅವ್ರದ್ದು ಅನ್ಆರ್ಗನೈಸ್ ಸೆಕ್ಟರಿಂದ ಆರ್ಗನೈಸ್ ಸೆಕ್ಟರ್ ಮಾಡೋದಕ್ಕೆ ಗೌರ್ಮೆಂಟ್ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಡ್ರೈವರ್ಗಳು ತಿಳುವಳಿಕೆಯಿಂದ ಇದನ್ನು ಉಪಯೋಗಿಸಿ ಕಸ್ಟಮರ್ಗಳು ಬೇರೆ ಎಲ್ಲ ನಮ್ಮ ದುಡ್ಡು ಪೋಲಾಗೋದಕ್ಕಿಂತ ಲೋಕಲಲ್ಲಿರೋ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ, ಸೊ ಮುಂದಕ್ಕೆ ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ ಅಂತ ಕೇಳ್ಕೊಳ್ತೀನಿ. ಸೊ ಇದು ಈಗ ಪ್ಲೇಸ್ಟೋರು ಮತ್ತು ಸೊ iOS ಅಲ್ಲಿ ಅದು ಎರಡೂ ಕಡೆ ಇದೆ. ಹಾಂ,
ಬೆಂಗಳೂರು ಸರ್, ನಮ್ಮ ಕನ್ನಡದವ್ರದ್ದು. ಹಾಂ, ಇನ್ ಕೇಸ್ ಈ ಟೌನರ್ ಅಪ್ಲಿಕೇಶನ್ನ ಅವರು ಯೂಸ್ ಮಾಡಿದಾಗ ಈಸಿ ಆನ್ಬೋರ್ಡಿಂಗ್ ಇದೆ. ಅವ್ರು ಆನ್ಲೈನಲ್ಲೇ ಮಾಡ್ಕೋಬೋದು. ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಲೈಫ್ ಟೈಮ್ 0 ಕಮಿಷನ್ ಇದೆ. ಮತ್ತು ಅವ್ರಿಗೆ ಸರ್ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ. ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ, ಕಟ್ಟಾಯಿತು, ಜಾಸ್ತಿ ಆಯಿತು, ಈ ತಲೆನೋವೇ ಇರೋದಿಲ್ಲ. ಮತ್ತು ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲೇ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ. 3ನೇ ವ್ಯಕ್ತಿನೇ ಇಲ್ವ ಇಲ್ಲಿ. ವಾಲೆಟ್ ಗೀಲೆಟ್ ಏನು ಸಿಸ್ಟಮೇ ಇಲ್ಲ ಇಲ್ಲಿ. ಕಸ್ಟಮರ್ ಬಿಲ್ ಏನು ಜನ್ರೇಟ್ ಆಗುತ್ತೋ ಆ ಬಿಲ್ ದುಡ್ಡು ಡೈರೆಕ್ಟಾಗಿ ಕಸ್ಟಮರ್ ಡ್ರೈವರ್ ಕೊಟ್ಬಿಟ್ಟು ಹೋಗ್ತಾರೆ. ಮೊದಲೇ ಆ್ಯಪಲ್ಲಿ ಮೊದಲೇ ಇಷ್ಟ ಆಗುತ್ತೆ ಅಂತ ತೋರಿಸುತ್ತಾ ಅಥವಾ ಬಿಲ್ ಜನ್ರೇಟ್ ಆಗುತ್ತೆ. ಗೌರ್ಮೆಂಟ್ ರೇಟ್ ಅನ್ನೋದು ಬಿಲ್ಲಲ್ಲಿ ಆ್ಯಪಲ್ಲೇ ಜನ್ರೇಟ್ ಆಗಿಬಿಡುತ್ತೆ. ಹೇಳಿ ಸರ್, ನೀವು ಇಲ್ಲಿಂದ ಬಂದಿದ್ದೀರಾ, ಯಾವ ಥರ ಎಷ್ಟು ವರ್ಷದಿಂದ ಕ್ಯಾಬ್ ಓಡಿಸ್ತಿದ್ದೀರಾ, ಸೊ ಈ ಒಂದು ಫೀಲ್ಡಲ್ಲಿ ಏನು ಅನುಭವಿಸಿದ್ದೀರಾ, ಸೊ ಆಲ್ರೆಡಿ ಈ ಒಂದು ನಿಮ್ಮ ಒಂದು ಅನುಭವ ಮತ್ತು ಈ ಒಂದು ಅಪ್ಲಿಕೇಶನ್ ಹೋಲಿಕೆ ಮಾಡಿದರೆ ನಾವು ಇದನ್ನ ಚಾಲಕರಿಗೆ ಯಾವ ಥರ ಮನವರಿಕೆ ಮಾಡ್ಬೋದು? ಇದೊಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕೊಂಡೆ ಸರ್. ಹಾಕೊಂಡು ಆಲ್ರೆಡಿ ಡ್ಯೂಟಿ ಕೂಡ ಮಾಡಿದ್ದೀನಿ. ಓಕೆ, ಡ್ಯೂಟಿ ಮಾಡಿದ್ದೀನಿ. ಅದರಲ್ಲಿ ಅನುಕೂಲ ಆಗಿದೆ, ತುಂಬಾ ಲಾಭನೂ ಕೂಡ ಬಂದಿದೆ. ನಮ್ಮ ಓಲಾ ಊಬರು ಇದ್ರ ಬಗ್ಗೆ ಏನು ವಹಿಸ್ಕೊಂಡ್ರು ಕೂಡ ನನಗೆ ಇದರಲ್ಲಿ ಟ್ರೋನರ್ ಅಪ್ ಅಂತ ಏನಿದೆಯೋ ಅದ್ರಲ್ಲಿ ನನಗೆ ಲಾಭ ಬಂದಿದೆ. ಇದರಲ್ಲಿ ಯಾವ ಥರ ಡ್ಯೂಟಿಗಳಿದೆ ಸರ್? ಇದರಲ್ಲಿ ಇದಿದೆ, ಸಡನ್ ವೆಹಿಕಲ್ ಇದೆ, ಸಡನ್ ವೆಹಿಕಲ್ ಇದೆ, ಓಕೆ, ಆಟೋ ಇದೆ, ಓಕೆ, ಮತ್ತೆ ರೆಂಟಲ್ ಬುಕಿಂಗ್ ಇದೆ, ಔಟ್ ಸ್ಟೇಷನ್ ಇದೆ. ಓಕೆ, ಸೊ 3 ತರನಾಗಿ ಒಂದು ಆಟೋಗೂ ಇದೆ ಮತ್ತೆ ಟ್ಯಾಕ್ಸಿಗೂ ಇದೆ, ಜೊತೆಗೆ ಒಂದು 7+1 ಸೀಟರ್ ಹೌದು. ಓಕೆ, ಸೊ ಈಗ ಆಲ್ರೆಡಿ ನೀವು ಹೇಳೋ ಪ್ರಕಾರ ಒಂದು ಯಾವುದು ಪಿಕಪ್ ಡ್ರಾಪ್ ವೈಸ್ ಸಿಟಿ ಒಳಗಡೆ, ಸಿಟಿಯಿಂದ ಏರ್ಪೋರ್ಟ್, ಸಿಟಿ ಒಳಗಡೆ, ಮತ್ತೆ ಪ್ಯಾಕೇಜ್ ಡ್ಯೂಟಿ ನಿಮ್ಗೆ ಗೊತ್ತಿರುತ್ತೆ 12 ಅವರ್ಸ್ 120 ಕಿಲೋಮೀಟರ್ ಆ ಥರ ಪ್ಯಾಕೇಜ್ ಡ್ಯೂಟಿಗಳು ಮತ್ತೆ ಔಟ್ ಸ್ಟೇಷನ್ 3 ತನಗೂ ಇರುತ್ತೆ ನಿಮಗೆ. ಸೊ ಇದ್ರ ಜೊತೆಗೆ ಒಂದು ಅಡ್ವಾನ್ಸ್ ಬುಕಿಂಗ್ ಅಂತೂ ಬಂದಿದೆ, ಅಂದರೆ ಶೆಡ್ಯೂಲ್ ಟ್ರಿಪ್ ತರ. ಸೊ ಶೆಡ್ಯೂಲ್ ಟ್ರಿಪ್ ಅಂದರೆ ಒಂದು ಅಡ್ವಾನ್ಸ್ ಬುಕಿಂಗ್ ಒಂದು ಅವೈಲಬಲ್ ಇದರಲ್ಲಿ ಇರುತ್ತೆ. ಓಕೆ, ಈಗ ಬರೋಣ. ಸೊ ನಿಮ್ಗೊಂದು ಓಲಾ ಊಬರ್ ಹೋಲಿಕೆ ಮಾಡಿದ್ರೆ ಆ ಒಂದು ಕಿಲೋಮೀಟರ್ ರೇಟ್ ಏನಿದೆ, ಯಾವ ತರ ಒಂದು ಅದರಲ್ಲಿ? ಓಕೆ, ಅಂದ್ರೆ ತುಂಬಾ ಕಮಿಷನ್ ಜಾಸ್ತಿ ತಗೊಂತಿದ್ದಾರೆ. ಓಕೆ, ತುಂಬಾ ಕಮಿಷನ್ ಜಾಸ್ತಿ ತಗೊಂತಿದ್ದಾರೆ. ಅಂದ್ರೆ ಏನಪ್ಪ, ಈಗ ನಮ್ಮ ಟ್ರೋನರ್ ಆಪ್ ಅಲ್ಲಿ ಏನು ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ನಮ್ಮ ಟ್ರೋನರ್ ಆಪ್ ಬೆಸ್ಟ್ ಆಪ್ ಇದೆ. ಹಂಗಾಗಿ ನಾನು ಟ್ರೋನರ್ ಆಪ್ ಯೂಸ್ ಮಾಡೋಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲಿ ಈಗ 500 ರೂಪಾಯಿ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಬ್ರೂಫೀಲ್ಡ್ ಇಂದ ಬಂದು ಕನಕಪುರ ರೋಡಿಗೆ ಒಂದು ಎಷ್ಟು ಕಸ್ಟಮರ್ ಬಂದು 800 ರೂಪಾಯಿ ತೋರಿಸಿದ್ದಾರೆ. ಕಸ್ಟಮರ್ಗೆ 800 ರೂಪಾಯಿ ತೋರಿಸಿದ್ದಾರೆ. ನಮಗ್ ಕೊಟ್ಟಿರೋದು ಎಷ್ಟು? ನಮಗ್ ಕೊಟ್ಟಿರೋದು 560 ರೂಪಾಯಿ ತೋರಿಸಿದ್ದಾರೆ ನನಗೆ. ಅದರಲ್ಲಿ GST ಮತ್ತೆ ಅವ್ರ ಕಮಿಷನ್ ಮತ್ತೆ ಇನ್ನೊಂದು ಯಾವ್ದಪ್ಪ ಇನ್ಸೂರೆನ್ಸ್ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದಾರೆ. ಆ ತರ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಟ್ರೋನರ್ ಆಪ್ ಅಲ್ಲಿ ಯಾವುದೇ ರೀತಿ ಕಮಿಷನ್ ಇಲ್ಲ, GST ಇಲ್ಲ. ಮತ್ತೆ ಯಾವ್ದು ಓಲಾದಲ್ಲಿ ಏನ್ ಕಟ್ ಮಾಡಿದ್ರು ಅದು ಯಾವುದೇ ತರ ಇದರಲ್ಲಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಆದ್ರೆ ನಾನು ಆಲ್ಮೋಸ್ಟ್ ಡ್ಯೂಟಿ ಮಾಡಿದ್ದೇನೆ, ಹಂಗಾಗಿ ಚೆನ್ನಾಗಿದೆ ಸರ್. ನನಗೆ ವೆಸ್ಟ್ ಆಪ್ ಅನಿಸ್ತಾ ಇದೆ ಸರ್. ಮತ್ತೆ ಇದರಲ್ಲಿ ಬೇರೆ ಬೇರೆ ತರ ಬುಕಿಂಗ್ ಮಾಡ್ಕೋಬಹುದು. ಅಂದ್ರೆ ಕಸ್ಟಮರ್ ಹತ್ರ ಆಪ್ ಇಲ್ಲ ಅಂದ್ರೂ ಡ್ರೈವರೇ ಹೆಸರು, ಫೋನ್ ನಂಬರ್ ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿ ಬಿಲ್ ಜನರೇಟ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬಹುದು. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅವ್ರ ಮನೆ ಬಾಕ್ಲಿಗೆ ಹೋಗಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬಹುದು. 2 ಥರ ಇದೆ. ಮತ್ತು ಡೈಲಿ ರೈಡು, ರೆಂಟಲ್ಲು, ಔಟ್ ಸ್ಟೇಷನ್ನು ಈ ಸರ್ವಿಸು ಇದೆ. ಸೊ ಒಟ್ಟಿನಲ್ಲಿ ಡ್ರೈವರ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಟಿದ್ದೀವಿ. ಮೀಟರ್ ಅಂತರದ ಒಳಗಡೆ 1 ಕಿಲೋಮೀಟ್ರು ಕಸ್ಟಮರ್ಗೆ ಇಲ್ಲ ಸರ್. ಅದು ಬಂದ್ಬಿಟ್ಟು ಆಲ್ರೆಡಿ ಪಿಕಪ್ ಚಾರ್ಜಸ್ ಅಂತ 10 ರೂಪೀಸ್ ಇರುತ್ತೆ. ಸೊ ಅದರಲ್ಲಿ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಕಸ್ಟಮರ್ಗೆ ಪಿಕಪ್ ಮಾಡೋದು, ಡೋರ್ ಸ್ಟೆಪ್ ಪಿಕಪ್ ಮಾಡೋಕ್ಕೆ ಮಾತ್ರ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ಅಗ್ರಿಗೇಟ್ ಆ್ಯಪ್ಗಳು ಏನು ಮಾಡ್ತಾವೆ, ಸೊ ಆ ಥರನೇ ಮಾಡುತ್ತೆ, ಬಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದೀವಿ. ಹೌದು ಸರ್. ನಾವು ಇಲ್ಲಿ ಏನು DC ಹತ್ರ ಡ್ರೈವರ್ಗಳು ಮನವಿ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡಿರ್ತಾರೆ, ಆ ಸಿಸ್ಟಮ್ ಕೆಳಗಡೆನೆ ಹೋಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಕಸ್ಟಮರು ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ಹಣ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಗೌರ್ಮೆಂಟ್ ಆ್ಯಪ್ ಲಾಂಚ್ ಮಾಡಿ ಈ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಆ್ಯಪ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ನಡೆದಂತಹ ಬಿಗ್ ಟೆಕ್ ಶೋನಲ್ಲೂ ಕೂಡ ಟೌನರ್ ಆ್ಯಪ್ ಅಂದರೆ ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಭಾಗವಹಿಸಿತು. ರೆಗ್ಯುಲರ್ ಆಗಿ ಇಲ್ಲಿವರೆಗೆ ಯಾರು ಮೀಟರ್ನ ಯೂಸ್ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮೀಟರ್ ಯೂಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಈ ಆ್ಯಪ್ನಲ್ಲಿ ಗೌರ್ಮೆಂಟ್ ರೇಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಅಷ್ಟೇ ಹಣ ಕೊಟ್ಟರೆ ಸಾಕು, ಜಾಸ್ತಿ ಅಂತೂ ಕೇಳೋದೇ ಇಲ್ಲ. ಈ ಟೌನರ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು. ಈಗ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಈಗ ನಿಮ್ಗೆ ತಿಳಿದಿರೋ ಪ್ರಕಾರ ಒಂದು ಇದರಲ್ಲಿ ಆನ್ ಡ್ಯೂಟಿನೂ ಮಾಡ್ಕೋಬಹುದು, ಆನ್ಲೈನ್ ಡ್ಯೂಟಿ ವ್ಯವಸ್ಥೆ. ಈಗೇನು ಓಲಾ ಊಬರು ರ್ಯಾಪಿಡೋ ಏನು ಬರ್ತಿರಲಿಲ್ಲ ಆ ಥರನೂ ಡ್ಯೂಟಿ ಮಾಡ್ಕೋಬಹುದು. ಜೊತೆಗೆ ಬರೋ ಕಸ್ಟಮರ್ನ ಒಂದು ಕೈ ಬಾಡಿಗೆ ಆಗಲಿ ಅಥವಾ ಮೀಟರ್ ಟ್ಯಾಕ್ಸಿ ಆಗಲಿ ಆ ಥರನೂ ನೀವು ಮಾಡ್ಕೋಬಹುದಂತ ಒಂದು ಆಪ್ಷನ್ ಇದೆ. ಅದೊಂಚೂರು ನಮ್ಮ ಚಾಲಕರಿಗೆ ನಿಮ್ಮೊಂದು ಆ್ಯಪ್ ತೋರಿಸ್ಬಿಟ್ಟು. ಓಕೆ, ಸೊ ಇಲ್ಲೊಬ್ರು ಚಾಲಕರು ಒಂದು ಆನ್ಲೈನ್ ಅಂತಾನೆ ಕಾಯ್ದೇನೆ
ಬರೋ ಕಸ್ಟಮರ್ನ ಒಂದು ಗೌರ್ಮೆಂಟ್ ರೇಟ್ ಅಲ್ಲಿ ಅವರೇ ಸರ್ವಿಸ್ ಕೊಡೋ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸರ್ ನಾವು ಟ್ರಾವೆಲರ್ ಆಪ್ ಅಂತ ಡೌನ್ಲೋಡ್ ಮಾಡ್ಕೊಂಡಿದೀನಿ. ಈಗ ನಮ್ದು ಬರೋ ಆನ್ಲೈನ್ ಬುಕ್ಕಿಂಗ್ಸ್ ಓಲಾದಲ್ಲಿ ರಾಪಿಡೋ ಆಗ್ಲಿ ಯಾವ್ದೋ ಊಬರ್ ಅಲ್ಲಿ ಅದ್ರ ಬರೋ ಬುಕ್ಕಿಂಗ್ಸ್ ಅದು ತಗೊಂತೀನಿ, ಇಲ್ಲ ಅಂತಲ್ಲ, ಅದು ತಗೊಂಡು ಅದು ಮಾಡ್ತೀನಿ. ಈಗ ಕೈ ಬಾಡಿಗೆಗಳು ಅಂದ್ರೆ ಈಗ ರೋಡಲ್ಲಿ ನಿಂತಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಆಪ್ಷನ್ ಇರಲ್ಲ. ಹಂಗಾಗಿ ಅವ್ರಿಗೆ ನಮ್ಗೆ ಕೈ ಹಾಕ್ತಾರೆ, ಪ್ಯಾಸೆಂಜರ್ ಕೈ ಹಾಕ್ತಾರೆ, ನಮ್ಗೆ ಸ್ಟಾಪ್ ಮಾಡ್ತಾರೆ. ಕ್ಯಾಬ್ ಸ್ಟಾಪ್ ಮಾಡಿದಾಗ ಏನಪ್ಪ ಮಾಡ್ತೀವಿ ಅಂತಂದ್ರೆ, ಸರ್ ನಮ್ದು ಗವರ್ಮೆಂಟ್ ಆಪ್ದು ಒಂದು ಆಪ್ ಇದೆ ನೋಡಿ, ಈ ತರ ಇದೆ ಆಪ್. ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ 2 ತರನಾಗೂ ಆಪ್ಷನ್ ಇದೆ. ನೋಡಿ ಸರ್, ಇದು ಆಪ್ ಒಂದು ಇದೆ, ಈ ತರ ಇರುತ್ತೆ ನಮ್ದು ಡ್ರೈವರ್ ಆಪ್. ಸೊ ನೋಡಿ ಚಾಲಕರೇ, ಇಲ್ಲಿ ಆಲ್ರೆಡಿ ನಾವು ಇರೋದು ಲೊಕೇಶನ್ ಅಂದ್ರೆ ಎಕ್ಸಾಕ್ಟ್ ಈಗ ಇರೋದು ಕನಕಪುರ ರೋಡ್ ಅಲ್ಲಿದ್ದೀವಿ. ಇಲ್ಲಿ ಬಂದು ನಾವು ಡ್ರಾಪ್ ಲೊಕೇಶನ್ ಹಾಕ್ತೀವಿ. ಡ್ರಾಪ್ ಲೊಕೇಶನ್ ಹಾಕ್ತೀವಿ ಇಲ್ಲಿಗೆ ಏರ್ಪೋರ್ಟ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿ ಸ್ನೇಹಿತರೆ, ಏರ್ಪೋರ್ಟ್ಗೆ ಹಾಕಿದ್ದೀನಿ. ಈಗ ಅಮೌಂಟ್ ಏನಿದೆಯೋ ಇಲ್ಲಿಂದ ಅದೇ ಅಮೌಂಟ್ ನಮ್ಗೆ ಇಲ್ಲಿ ಬರುತ್ತೆ, ತೋರಿಸುತ್ತೆ, ಡಿಸ್ಪ್ಲೇ ಆಗುತ್ತೆ ನೋಡಿ, ಬಂತು ನೋಡಿ. ನಮ್ಗೆ ಏನ್ ಅಮೌಂಟ್ ತೋರಿಸುತ್ತೋ ಅಷ್ಟೇ, 175 ರೂಪಾಯಿ ಇಲ್ಲಿಂದ. ಗವರ್ಮೆಂಟ್ ರೂಲ್ಸ್ ಏನಿದೆ ಅಷ್ಟೇ ಬರೋದು. ಸರ್ ಅದು 1075 ರೂಪಾಯಿ. 1075 ರೂಪಾಯಿ. ಸೊ ಗವರ್ಮೆಂಟ್ ರೇಟ್ ಅಲ್ಲೇ ಒಂದು ಸೆಲ್ಫ್ ಸರ್ವಿಸ್ ಅಲ್ಲಿ ಇವರೇ ಒಂದು ಕಸ್ಟಮರ್ ನ ಕರ್ಕೊಂಡು ಹೋಗಿ ಅವ್ರುಗಳು ಸರ್ವಿಸ್ ನ ಇದ್ ಮಾಡ್ತಿರೋದು. ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ, ಅದು ರಾಂಗ್ ಆಯ್ತು ಅನ್ಸುತ್ತೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವರು ಇವಾಗ ಒಂದು ಫ್ರಮ್ ಲೊಕೇಶನ್ ಇಂದ ಡ್ರಾಪ್ ಅಡ್ರೆಸ್ ಅಂದ್ರೆ ಒಂದು ಕಸ್ಟಮರ್ ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಡ್ರಾಪ್ ಅಡ್ರೆಸ್ ಹಾಕಿದಾಗ ಒಂದು ಕಸ್ಟಮರ್ಗೆ ಎಸ್ಟಿಮೇಷನ್ ಫೇರ್ ಅಂತ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಡೈಲಿ ಪಿಕಪ್ ಡ್ರಾಪ್ ವೈಸು ಸೆಲ್ಫ್ ಸರ್ವಿಸ್ ಅಂತ ಇದೆ, ಅಂದ್ರೆ ಇವ್ರುಗಳೇ ಒಂದು ಕಸ್ಟಮರ್ಗೆ ಕೊಡೋ ತರ. ಸೊ ಯಾವುದೇ ಒಂದು ಆನ್ಲೈನ್ ಸಂಸ್ಥೆ ಆಗ್ಲಿ ಯಾವುದೇ ಡಿಪೆಂಡ್ ಇಲ್ದೇನೆ ಇವ್ರುಗಳು ಕಸ್ಟಮರ್ ಕರ್ಕೊಂಡೋಗಿ ಇವರೇ ಒಂದು ಸರ್ವಿಸ್ ಕೊಡೋ ತರ. ಸೊ ನಿಮ್ಗೆ ಆಲ್ರೆಡಿ ನೋಡಿ ಇವಾಗ, ಸೊ ಇಲ್ಲಿಂದ ಒಂದು ಎಸ್ಟಿಮೇಷನ್ ಫೇರು ಅಂದ್ರೆ ಟೋಟಲ್ ಆಗಿ 41.50 ಕಿಲೋಮೀಟರ್ ಇದೆ. ಸೊ ಟೋಟಲ್ 72 ನಿಮಿಷ. ನಿಮ್ಗೆ ಎಕ್ಸ್ಟ್ರಾ ಕಿಲೋಮೀಟರ್ ಈ ತರ ಪ್ರತಿಯೊಂದು ಈ ಬಿಲ್ ಅಲ್ಲಿ ಏನಾಗುತ್ತೆ ಏನಾಗಲ್ಲ ಪ್ರತಿಯೊಂದು ಅವ್ರು ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಫೇರ್ ಆಗಿ ಎಲ್ಲಾ ಕ್ಯಾಲ್ಕುಲೇಟ್ ಆಗಿ ನಿಮಗೆ 1062 ರೂಪಾಯಿ .22 ತೋರಿಸ್ತಾ ಇದೆ. ಸಪರೇಟ್ ಬರುತ್ತೆ ಅಂತ ಹೇಳಿ ಅದೇ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಏನಿದ್ರು ಓನ್ಲಿ ಗವರ್ಮೆಂಟ್ ರೇಟ್ ಅಲ್ಲಿ ಗಾಡಿ ಏನ್ ಓಡುತ್ತಲ್ಲ ಆ ಕಿಲೋಮೀಟರ್ ತಕ್ಕಂತೆ ತೋರಿಸ್ತಾ ಇದೆ. ಸೊ ಜೊತೆಗೆ ಇಲ್ಲೊಂದು ಅವರೊಂದು ಕೆಲವೊಂದು ಫೀಚರ್ಸ್ ಕೊಟ್ಟಿದ್ದಾರೆ. ಯಾವ ತರ ಅಂತಂದ್ರೆ ಇಲ್ಲೊಂದು ಶೇರ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಇವ್ರು ಇವಾಗ ಒಂದು ಎಲ್ಲೋ ಹೋಗ್ತಿರ್ತಾರೆ, ಸೊ ಫ್ಯಾಮಿಲಿಗಳು ಕೇಳ್ತಾರೆ ಯಾವ ತರ, ಸೊ ಎಲ್ಲಿ ಹೋಗ್ತಿದ್ರೆ ಯಾವ ತರ ಹೋಗ್ತಾರೆ ಅಂದ್ರೆ ನಿಮ್ಗೆ ಒಂದು ಫ್ಯಾಮಿಲಿಗಳಿಗೆ ಸೇಫ್ಟಿ ಫ್ಯೂಚರ್ ಪರ್ಪಸ್ GPS ಟ್ರ್ಯಾಕಿಂಗ್ ತರ. ಅದು ಯಾವ ತರ ಅಂತಂದ್ರೆ ಇವ್ರುಗಳು ಒಂದು ಶೇರ್ ಅಂತ ಏನಿದೆಯಲ್ಲ ಕ್ಲಿಕ್ ಮಾಡ್ಬಿಟ್ಟು ನಮ್ದು ಒಂದು ವಾಟ್ಸ್ಆಪ್ ನಂಬರ್ ಎಂಟರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ನಂಬರ್ ಎಂಟರ್ ಮಾಡಿ. ಸೊ ಈ ಒಂದು ವಾಟ್ಸ್ಆಪ್ ಇದೆಯಲ್ಲ, ನೀವುಗಳು ಈ ತರ ಕಳಿಸ್ಕೊಟ್ಟಾಗ ನಿಮ್ಮ ಫ್ಯಾಮಿಲಿ ಕಳಿಸ್ಕೊಟ್ಟಾಗ ಅವರು ಮನೇಲೆ ಕೂತ್ಕೊಂಡು ನೋಡ್ಕೋಬಹುದು. ಒಂಥರ GPS ಟ್ರ್ಯಾಕಿಂಗ್ ತರ ಸೇಫ್ಟಿ ಪರ್ಪಸ್ ಹೋಗ್ತಿದಾರೆ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಅವರು ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಅಪ್ಡೇಟ್ ಆಗುತ್ತೆ. ಇದು ಒಂದು ಸೌಲಭ್ಯ. ಆದರೆ ಇಲ್ಲಿ ಗೌರ್ಮೆಂಟ್ ರೇಟ್ನಲ್ಲೇ ಕಸ್ಟಮರ್ಗೆ ಸರ್ವಿಸ್ ಕೊಡ್ಬೋದು, ಹಾಗೆ ಡ್ರೈವರ್ಗಳಿಗೆ ಡೈರೆಕ್ಟಾಗಿ ಹಣ ಕೈಗೆ ಸಿಗುತ್ತೆ. ಇಲ್ಲಿ ಯಾವಾಗಲೂ ಕಮಿಷನ್ ಬರುತ್ತೆ ಅನ್ನುವಂಥ ಟೆನ್ಷನ್ ಕೂಡ ಇರಲ್ಲ. ಇನ್ನು ಈ ರೇಟನ್ನು ಫಿಕ್ಸ್ ಮಾಡುವಂಥದ್ದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜವಾಬ್ದಾರಿನೂ ಕೂಡ ಆಗಿರುತ್ತೆ, ರೆಗ್ಯುಲೇಟ್ ಮಾಡ್ತಿರ್ತಾರೆ. ಒಟ್ಟಾರೆ ಟೌನರ್ ಆ್ಯಪ್ ಡ್ರೈವರ್ಗಳ ಸಂಪಾದನೆಯಲ್ಲಿ ಯಾವತ್ತೂ ಕೂಡ ಕೈ ಇಡೋದೇ ಇಲ್ಲ. ಯಾವುದೋ ಅನ್ ಟೈಮಲ್ಲಿ ಏನಾದ್ರು ಟ್ರಾವೆಲ್ ಮಾಡಬೇಕಾದ್ರೆ ಯಾವುದಾದ್ರು ನಮ್ಮ ಸ್ನೇಹಿತರಿಗೆ ಅಥವಾ ನಮ್ಗೆ ಗೊತ್ತಿರೋರಿಗೆ ಮೊಬೈಲ್ಗೆ ನಾವು ಜಸ್ಟ್ ಲೈವ್ ಸ್ಟೇಟಸನ್ನು ಅಪ್ಡೇಟ್ ಮಾಡ್ಬೋದು. ನಾವು ಮೊಬೈಲ್ ನಂಬರ್ ಹಾಕಿ ಕೊಟ್ಬಿಟ್ರೆ ಕಳಿಸ್ಬಿಟ್ರೆ ಅವ್ರಿಗೆ ನಾವು ಎಲ್ಲೆಲ್ಲಿ ಓಡಾಡ್ತಾ ಇದ್ದೀವಿ ಅನ್ನೋದನ್ನ ಅದು ಇಂಡಿಕೇಟ್ ಮಾಡ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. ಹಾಗಾಗಿ ಸೇಫ್ಟಿ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ. ಅದೇ ರೀತಿ ಈ ಓಲಾ ಊಬರ್ ಮತ್ತು ಇತರ ಟ್ಯಾಕ್ಸಿ ಅಗ್ರಿಗೇಟರ್ ಏನು ಮಾಡ್ತಾರೆ ಅಂದರೆ ಬಿಲ್ಲನ್ನು ತಮ್ಮ ಹೆಸರಿಗೆ ಜನ್ರೇಟ್ ಮಾಡಿ ಪ್ರತಿ ಟ್ರಿಪ್ಪಿಗೂ ನೀವು 50 ರೂಪಾಯಿ ಟ್ರಿಪ್ ಮಾಡಲಿ, 100 ರೂಪಾಯಿ ಟ್ರಿಪ್ ಮಾಡಲಿ, 5,000 ರೂಪಾಯಿ ಟ್ರಿಪ್ ಮಾಡಲಿ, ಪ್ರತಿ ಟ್ರಿಪ್ಗೂ GST ಅಂತ ಕಲೆಕ್ಷನ್ ಮಾಡ್ತಾರೆ. ಅದು ಅವ್ರ ಕಂಪ್ನಿ GST ನಾವು ತುಂಬ್ತೀವಿ, ಆದರೆ ಅದರ ಬೆನಿಫಿಟನ್ನು ಅವ್ರು ತೊಗೋತಾರೆ. ಆದರೆ ಈ ಆ್ಯಪಲ್ಲಿ ನಮ್ಮ ಹೆಸರಿಗೆ ಬಿಲ್ ಜನ್ರೇಟ್ ಆಗೋದ್ರಿಂದ ಎಲ್ಲಿ ತನಕ ನಮಗೆ GST ಅಪ್ಲೈ ಆಗೋದಿಲ್ವೋ ಅಲ್ಲಿ ತನಕ ನಾವು ಯಾರೂ ಕೂಡ GST ಕಟ್ಟೋದು ಬೇಕಾಗೋದಿಲ್ಲ. ಹಾಗಾಗಿ ಇದೆಲ್ಲ ದೃಷ್ಟಿಯಿಂದ ಇದು ತುಂಬ ಅನುಕೂಲ ಆಗ್ತದೆ. ಅದೇ ರೀತಿ ಸರ್ಕಾರವು ಕೂಡ ಕರ್ನಾಟಕ ಸರ್ಕಾರದ ಈ
ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಇತ್ತೀಚೆಗೆ ಒಂದು ಆ್ಯಪನ್ನು ಮಾಡಬೇಕು ಅಂತ ಏನೋ ಯೋಚನೆ ಮಾಡ್ತಾಯಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಆ್ಯಪು ತುಂಬ ಸೂಟೇಬಲ್ ಆಗಿದೆ ಡ್ರೈವರ್ಸ್ಗೆ, ಮತ್ತು ಗೌರ್ಮೆಂಟ್ ಕೂಡ ಇದನ್ನು ಟೈಅಪ್ ಮಾಡಿಕೊಂಡು ಇದನ್ನ ತಗೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ. ನಿಮಗೆ ಗೌರ್ಮೆಂಟ್ ಮೇಲೆ ನಂಬಿಕೆ ಇದ್ದರೆ ನಮ್ಮ ಆ್ಯಪ್ನ ಯೂಸ್ ಮಾಡಿ. ಇದು ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಹೌದು, ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಾ ಇದೆ ಸರ್. ಇವಾಗ ನಾವು ಹೆಂಗೆ ಜೀವನ ಮಾಡಬೇಕು ಯಾರು ಹೇಳ್ತಾರೆ? ಗೌರ್ಮೆಂಟ್ ಹೇಳ್ತಾರೆ. ಗೌರ್ಮೆಂಟ್ ಹೇಳಿರೋ ಧೈರ್ಯದ ಮೇಲೆ ನಾವು ಆಚೆ ಕಡೆ ಓಡಾಡ್ತೇವೆ. ನಾವು ತಪ್ಪು ಮಾಡಿದ್ರೆ ಪೊಲೀಸವ್ರು ಇಟ್ಕೊಂಡು ಹೋಗ್ತಾರೆ. ಇವಾಗ ನಮ್ಮನ್ನು ಹಂಗೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಿದ್ದಾರೆ. ನಾವು ತಪ್ಪು ಮಾಡಿದ್ರು ನಮ್ಮನ್ನು ಗೌರ್ಮೆಂಟ್ ಅವ್ರು ಇಟ್ಕೊಂಡು ಹೋಗ್ತಾರಲ್ವಾ. ಹಾಗಾಗಿ ನೀವು ನಂಬಿಕೆ ಇದ್ದವರು ನಮ್ಮ ಆ್ಯಪ್ನ ಧೈರ್ಯವಾಗಿ ಯೂಸ್ ಮಾಡಿ. ಸೊ ನಿಮಗೆ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ನಮ್ಮ ಲೋಕಲಲ್ಲಿರೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ. ಡ್ರೈವರ್ಗೆ ಏನು ಬೆನಿಫಿಟ್ಟು ಮತ್ತು ಕಸ್ಟಮರ್ಗೆ ಏನು ಬೆನಿಫಿಟ್? ಇದರಲ್ಲಿ ಒಂದೇ ಆ್ಯಪ್ನಲ್ಲಿ ಎರಡು ಥರ ಇದೆ ಸರ್. ನೋ ಕಮಿಷನ್, ನೋ ಸರ್ಚಾರ್ಜಸ್, ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್. ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ, ಕಸ್ಟಮರ್ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ. ಇಲ್ಲೊಂದು ನಿಮ್ಮದು ಒಂದು ಗಾಡಿಯಲ್ಲಿ ಈಗ ಒಂದು ಕಿಟ್ ನೋಡಿದೆ, ಇದು ನೀವೇ ರೆಡಿ ಮಾಡ್ಕೊಂಡಿರೋದು ಅಥವಾ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಿರೋದಾ? ಸರ್ ಇದು ನಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದಾರೆ. ಓಕೆ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಸರ್ ಇದು ಜೀರೋ ಕಮಿಷನ್, ಯಾವುದೇ ರೀತಿ ಕಮಿಷನ್ ಇಲ್ಲ ಇದರಲ್ಲಿ. ಕಮಿಷನ್ ಇಲ್ಲ. ಸೊ ನೀವಾಗ್ಲೇ ಯೂಸ್ ಮಾಡಿದಾರ? ಆಲ್ರೆಡಿ ಯೂಸ್ ಮಾಡಿದೀನಿ, ಯಾವುದೇ ರೀತಿ ಕಮಿಷನ್ ಇಲ್ಲ. ನೀವಂತೂ ಪೇ ಮಾಡಿದ್ರಿಂದ ಯಾವುದೇ ಕಮಿಷನ್ ನೀವು ಯಾರಿಗೂ ಕೊಟ್ಟಿಲ್ಲ ಸರ್. ಓಕೆ. ಹಂಗಾಗಿ ನಮಗೆ ಕಸ್ಟಮರ್ ಇಂದ ಏನ್ ಅಮೌಂಟ್ ಏನ್ ಬಿಲ್ ಓಡಿ ಇರುತ್ತೋ ಅದು ಅಮೌಂಟ್ ಫುಲ್ ಅಮೌಂಟ್ ನನಗೆ ಬರ್ತಾ ಇದೆ, ನನಗೆ ಸಿಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಈ ಆಪ್ ಬಂದು ಬಹಳ ಹೆಲ್ಪ್ ಆಗಿದೆ ನನಗೆ, ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ. ಸೊ ಹಿಂದೆ ಒಂದು ಅಪ್ಲಿಕೇಶನ್ ಬೇರೆ ಒಂದು ಸಂಸ್ಥೆ ಯೂಸ್ ಮಾಡಿ ಕಮಿಷನ್ ಕೊಡೋದ್ರಿಂದ ಇಲ್ಲಿ ಒಂದು ಲಾಸ್ಟ್ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿದಾಗ ನಿಮ್ಗೆ ಬಹಳ ಖುಷಿ ಆಗಿದೆ, ಬಹಳ ಸಂಪಾದನೆ ಆಗಿದೆ. ಹೌದು ಸರ್, ಆಗಿದೆ, ಖಂಡಿತವಾಗಿ ಮಾಡಿದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಇವರೇ ಆಲ್ರೆಡಿ ಹೇಳಿದ್ದಾರೆ ಕಮಿಷನ್ ಇಲ್ಲ, ಆಲ್ರೆಡಿ ಪೇಮೆಂಟ್ ಏನೋ ಒಂದು ಕಸ್ಟಮರ್ಸ್ ಇಂದ ರಿಸೀವ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ಇವರೇ ಒಂದು ಉದಾಹರಣೆ. ಸೊ ಇದೊಂದು ಬಂದ್ಬಿಟ್ಟು ಇನ್ಸ್ಟಾಂಟ್ ಡಿಸ್ಕೌಂಟ್ ಅಂತಂದ್ರೆ ಈಗ ಆಲ್ರೆಡಿ ಇವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಕಂಪ್ನಿ ಇನ್ವಾಲ್ವ್ಮೆಂಟ್ ಇರಲ್ಲ ಸರ್. ನಿಮಗೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ನೀವು ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಇದು ಆಲ್ರೆಡಿ ಒಂದು ಆಪ್ ಬಂದ್ಬಿಟ್ಟು ಸರ್. ಈಗ ನನ್ನೊಂದು ಡೌಟ್, ಈಗ ರೀಸೆಂಟ್ ಆಗಿ ಇವ್ರುಗಳು ಒಂದು ಬೆಳಗಾವಿ, ಹುಬ್ಳಿ, ಧಾರವಾಡ ಮತ್ತೆ ಮೈಸೂರು ಕಡೆಯಿಂದ ಗವರ್ಮೆಂಟ್ ಕಡೆಯಿಂದಾನೆ ಲಾಂಚ್ ಮಾಡಿದ್ದಾರೆ. ಸೊ ಆ ಒಂದು ನ್ಯೂಸ್ ನಿಮ್ಗೆ ಏನಾದ್ರು ಸಿಕ್ಕಿದೆ ಅಥವಾ ಯಾವ ತರ ನೋಡಿದ್ರೆ? ಸರ್ ಸಿಕ್ಕಿದೆ, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ, ಫೇಸ್ಬುಕ್ ಅಲ್ಲಿ ನೋಡಿದೀನಿ, ಸಿಕ್ಕಿದೆ ಸರ್ ನನಗೆ ಆಲ್ರೆಡಿ ಸಿಕ್ಕಿದೆ. ನೋಡಿ ಚೆನ್ನಾಗಿ ಖುಷಿ ಆಗಿದೆ ಸರ್, ನನಗೆ ಬಹಳ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸರ್. ಇದು ಬಹಳ ಮೈಸೂರು ಸರ್. ಇನ್ನೊಂದೇನಪ್ಪ ಅಂದ್ರೆ ಮೈಸೂರಲ್ಲಿ ಕೂಡ ಒಂದು ಬುಕಿಂಗ್ ಮಾಡಿದೀನಿ ಸರ್ ಆಲ್ರೆಡಿ ನಾನು. ಸೊ ಮೈಸೂರಲ್ಲಿ ನೀವು ಬುಕಿಂಗ್ ಮಾಡಿದೀನಿ ಸರ್. ಮೀಟರ್ ಟ್ಯಾಕ್ಸಿ ತರ ಮಾಡ್ಕೊಂಡು ಇದೇ ತರ ಸರ್. ಮೀಟರ್ ಟ್ಯಾಕ್ಸ್ ಎಲ್ಲೇ ಬೇಕಾದ್ರೂ ನೀವು ಕರ್ನಾಟಕ ಅಲ್ಲ ಸರ್, ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಓಕೆ. ಸೊ ಆನ್ಲೈನ್ ಎಲ್ಲಾದ್ರೂ ರಿಜಿಸ್ಟರ್ ಆಗಿ ಬುಕಿಂಗ್ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ಗವರ್ಮೆಂಟ್ ರೇಟ್ ಅಲ್ಲಿ ನೀವು ಸರ್ವಿಸ್ ಕೊಡ್ಬೋದು ಸರ್. ಗವರ್ಮೆಂಟ್ ರೇಟ್ ಏನಿದೆ ರೈಟ್ಸ್ ಅದು ನಾವು ಕೊಡ್ಬೋದು ಅಂತ ಸರ್. ಇದು ಬಂದು ನಮ್ಮ ಕಸ್ಟಮರ್ಗಳಿಗೆ ಇಂಪ್ರೂವ್ಮೆಂಟ್ ಇದು ಮಾಡೋದು, ಸ್ಕ್ಯಾನ್ ಕಸ್ಟಮರ್ಗೆ. ಓಕೆ. ಸೊ ಇದೊಂದು ಬಿಸ್ನೆಸ್ ಕಾರ್ಡ್ ತರ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎರಡು ತರ ನಿಮ್ಗೆ ಯೂಸ್ ಆಗುತ್ತೆ. ಒಂದು ಬಂದು ನಮ್ಮ ನೇಮು, ಓಕೆ, ಮತ್ತೆ ಅವ್ರ ಫೋನ್ ನಂಬರ್ ನಮ್ಮ ನಂಬರ್ಗಳು. ಸೊ ಈ ತರ ನೀವು ಬರ್ಕೊಂಡ್ಬಿಟ್ಟು ಇಲ್ಲೆಲ್ಲ ಹಾಕೊಂಡ್ರೆ ನೀವು ಅವ್ರಿಗೆ ಕೊಟ್ರೆ ಅವ್ರ ಫೋನ್ ನಂಬರ್ ಮತ್ತು ಫೋಟೋ ಹೊಡ್ಕೊಂಡ್ರೆ ಅವ್ರು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಟೈಮ್ ನಿಮ್ಗೆ ಕಾಲ್ ಮಾಡ್ತಾರೆ. ಇದು ಅಂಶ. ಎರಡನೇ ಅಂಶ, ನೀವು ಪ್ರತಿಯೊಂದನ್ನು ಇಲ್ಲಿ ಕಸ್ಟಮರ್ಗೆ ಹೇಳ್ಕೊಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ನೋಡಿ ಈ ತರ ಒಂದು ಕಿಟ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಕಸ್ಟಮರ್ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಅಲ್ಲಿಂದ ಅವ್ರು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ತರ ಆನ್ಲೈನ್ ಬುಕಿಂಗ್ ಮುಖಾಂತರ ಮಾಡ್ಕೋಬಹುದು ಅವರು. ಕಸ್ಟಮರ್ಗೆ ಡೀಟೇಲ್ಸ್ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ನಿಮ್ಮ ಒಂದು ಡ್ರೈವರ್ ಬೆನಿಫಿಟ್ಸ್ ಏನೇನಿದೆ ಅಂತ ಪ್ರತಿಯೊಂದು ಇಲ್ಲಿ ಅಂಶ ಕೊಟ್ಟಿದ್ದಾರೆ ಅವರು. ಓಕೆ. ಇದು ಒಂದು ಅಂಶ. ನಮ್ದು ಡ್ರೈವರ್ಗೆ ಇದು ಫುಲ್ ಡೀಟೇಲ್ಸ್ ಇಲ್ಲಿದೆ, ನಮ್ಮ ಡ್ರೈವರ್ಸ್. ಓಕೆ. ಮತ್ತೆ ಇದು. ಓಕೆ. ಸೊ ಇದು ಒಂದು ಕಸ್ಟಮರ್ ಬೆನಿಫಿಟ್ಸ್, ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಪ್ಡೇಟ್ ಮಾಡಿದ್ದಾರೆ. ಸೊ ಇದನ್ನ ನೀವು ಒಂದು ಗಾಡಿಯಿಂದ ಇಟ್ಕೊಂಡಾಗ ಕಸ್ಟಮರ್ಸ್ ಕೇಳ್ತಾರೆ. ಮಿತ್ರರಿಗೆ ಸರ್ ಏನಪ್ಪ ಅಂತಂದ್ರೆ ಈ ಟ್ರೋನರ್ ಅಪ್ ಅಂತ ಇದೆಯಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಹೆಲ್ಪಿಂಗ್ ಇದೆ. ಯಾವುದೇ ರೀತಿ ಜೀರೋ ಕಮಿಷನ್ ಎಲ್ಲ ಫುಲ್ ಕಮಿಷನ್, ಜೀರೋ ಕಮಿಷನ್ ಇದೆ. ಯಾವುದೇ ರೀತಿ ಒಂದು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಸರ್. ನಮ್ಮ ಚಾಲಕ ಮಿತ್ರರು ಕೈ ಜೋಡಿಸಿದ್ರೆ ಎಲ್ಲದರಲ್ಲೂ ಒಂದು ಇದು ಬರುತ್ತೆ ಸರ್. ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಮುಂದುವರಿಬೋದು, ನಮ್ಮ ಓನ್ ಬಿಸ್ನೆಸ್ ಅನ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಸರ್. ಇದು ತುಂಬಾ ಚೆನ್ನಾಗಿದೆ. ಕೈ ಜೋಡಿಸಿ ದಯವಿಟ್ಟು ಎಲ್ಲ ಒಂದು ಮುಂದೆ ಬಂದು ಈ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಡ್ಯೂಟಿ ಮಾಡಿಕೊಳ್ಳಿ ಸರ್.